ಸಂತಾನ ಭಾಗ್ಯಕ್ಕೆ ನಾಂಬಲಿಸಿದೆ ಭಕ್ತರ ಭಕ್ತರ ಬಂದು ಕರುಣಾ ಸಿಂಧು ದಯ ಮಾಡಿ ವರ ನೀಡು ನೀ ಬೇಗ ಬಂದು ದಯ ಮಾಡಿ ವರ ನೀಡು ನೀ ಬೇಗ ಬಂದು ಸ್ಮರಣೆ ಮಾತ್ರದಲ್ಲಿ ಕರ್ಣ ತೋರಿ ಕಾಪಾಡು ದೇವ ನೀನು ಬೇಡಿಕೊಂಡ ಪರಶಿವನ ನಿನ್ನ ಪೂರೈಸು ಬಯಕೆಯನ್ನು ಸ್ಮರಣೆ ಮಾತ್ರದಲ್ಲಿ ಕರುಣ ತೋರಿ ಕಾಪಾಡು ದೇವ ನೀನು ಬೇಡಿಕೊಂಡ ಪರಶಿವನ ನಿನ್ನ ಪೂರೈಸು ಬಯಕೆಯನ್ನು ಭಕ್ತ ವತ್ಸಲನೆಯನ್ನ ಪ್ರಾರ್ಥನೆಯು ಕೇಳದೇನು ಸ್ವಾಮಿ ಭಕ್ತ ವತ್ಸಲನೆಯನ್ನ ಪ್ರಾರ್ಥನೆಯು ಕೇಳದೇನು ಸ್ವಾಮಿ ಮೊರೆಯ ಆಲಿಸಿ ಕರುಣ ತೋರಿಸಿ ಕಾಯ ಭಕ್ತ ಪ್ರೇಮಿ ಮೊರೆಯಾಲಿಸಿ ಕರುಣ ತೋರಿಸಿ ಕಾಯ ಭಕ್ತ ಪ್ರೇಮಿ ಶಂಭೋ ಶಂಭೋ ಶಂಕರ ಜಯ ಜಯ
ಶಂಕರ ಜಯ ಪರಮೇಶ್ವರ ಜಯ ಶಿವ ಶಂಕರ ಜಯ ಪರಮೇಶ್ವರ ಜಯ ಸಕಲೋದ್ಧಾರ ಜಯ ಸಕಲೋದ್ಧಾರ ಜಯ ಜಯ ಕೈಲಾಸ ವಾಸ ಜಯ ನಿಜ ಮನದ ನಿವಾಸ ಜಯ ನಿಜ ಮನದ ನಿವಾಸ ಜಯ ನಿಜ ಮನದ ನಿವಾಸ Takadimi takajenu takadimi takajenu takadimi takajenu tak tak tak.
ಮಿದಾಗ ಜಣುದಾಗದೆ ಮಿದಾಗ ಜಣುದಾಗದೆ ಮಿದಾಗ ಜಣು ತೆರೆದು ತಗದೆ ಮಿದಾಗ ಜಣು ತತ್ತ ತಗದೆ ಮಿದಾಗ ಜಣು ತೆರೆದು ತತ್ತ ತತ್ತ ತತ್ತತ್ತರಡು ತತ್ತತ್ತರಡು ತಗದೆ ಮಿದಾಗ ಜಣು ತಗದೆ ಮಿದಾಗ ಜಣು ತಗದೆ ಮಿದಾಗ ಜಣು ತಗದೆ ಮಿದಾಗ ತಜ್ಜೋ ತಗಜೋ ತಗಿಡಜೋ ತದಿಗಿಣತ ತದಿಗಿಣತ ತದಿಗಿಣ ತಜ್ಜೋ ತಗಜೋ ತಗಿಡಜೋ ತದಿಗಿಣತ 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 ತಜ್ಜೋ ತಗಜೋ ತಗಿಡಜೋ ತದಿಗಿಣತ 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 ತದಿಗಿಣ ದಯಾಮಯನಾದ ಶಂಕರನೇ, ಮಳೆ ಗಾಳಿ ಬಿಸಿಲು ಬಿಸಿಲು ಇವುಗಳ ತಾಪವನ್ನು ಸಹಿಸಿಕೊಂಡು ಮಾತ್ರ ದೇವನೆಂದು ನಿನ್ನನ್ನು ಭಜಿಸಿದೆನು. ಹೇ ನಿರಂಜನ ಮೂರ್ತಿ, ನನಗೊಂದು ಕಾವ್ಯಾರ್ಥದ ಫಲವನ್ನು ಕರುಣಿಸು. ಹಿಂದಿನ ದಿವಸ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವ ನನ್ನ ಧರ್ಮ ಪತ್ನಿಯಾದ ವೇದವತಿಯು ತನಗಾಗುವ ಸಂತಾನವನ್ನು ನಿರೀಕ್ಷಿಸಿ ಬಾಯಿ ಬಿಟ್ಟು ಕುಳಿತಿರುವಳು. ಬಾ ಎನ್ನ ದೇವ, ಬರಬಾರದೆಂದು ರಜತಾದ್ರಿಯಲ್ಲಿ ನಿಲ್ಲಬೇಡ ಸ್ವಾಮಿಯೇ. ಬಂದೆನ್ನ ಮನದಾಸೆಯನ್ನು ಕಳಿಸಿ ಕಾಪಾಡಬೇಕೆಂದು ಬೇಡುವೆನು ಪರಮಾತ್ಮ, ಬೇಡುವೆನು. ದಕ್ಷ ಬ್ರಹ್ಮ, ನಿನಗೆ ಮಂಗಳವಾಗಲಿ. ಬಂದೆಯ ಎನ್ನ ದೇವ, ಇದೋ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ದೇವ ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು. ನಿನಗಿಲ್ಲ ನಿನ್ನ ಉದರದಲ್ಲಿ ಸಂತಾನ ದಕ್ಷ ಬ್ರಹ್ಮ. ಆದರೆ ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟುಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ವೃಕ್ಷವಾಗಿರುವುದು. ಹೀಗಿರುವಾಗ ನೀನೇಕೆ ಚಿಂತಿಸುವೆ? ನಿನ್ನ ಪೂರ್ವ ಕರ್ಮದ ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ? ನಿನ್ನನ್ನು ನೋಡಿದ ಮೇಲೆ ಪೂರ್ವ ಕರ್ಮದ ಋಣಾನುಬಂಧ. ಮನಸಾರ ಮೆಚ್ಚಿಸಿದ ಈಶ್ವರ ಮಕ್ಕಳಿಗಾಗಿ ನಿಮ್ಮನ್ನು ದೇವ ನೀ ಕೊಡದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ. ನೀ ನಡೆಯದ ವಸ್ತುವಿಲ್ಲ ಈ ಕಾಂಡದಲ್ಲಿ. ಆದ್ದರಿಂದ ಈ ನಿಜ ಭಕ್ತನನ್ನು ನಿರಾಕರಿಸದೆ ನನಗೆ ಸಂತಾನವನ್ನು ಕಣಿಸು ಪರಮಾತ್ಮ, ಸಂತಾನವನ್ನು ಕಣಿಸು. ದಕ್ಷ ಬ್ರಹ್ಮ, ಸ್ತ್ರೀ ಪುರುಷರುಗಳಲ್ಲಿ ಅದಾವ ಸಂತಾನವನ್ನು ಬಯಸುತ್ತಿರುವೆ? ಪರಮಾತ್ಮ, ನಿನ್ನ ನಿಜ ಭಕ್ತನಾದ ನನಗೆ ಅಷ್ಟೊಂದು ಅರಿವಿಲ್ಲವೇ ತಂದೆ. ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ ಆ ಕನ್ಯಾ ದಾನದಿಂದ ಕೋಟಿ ಯಜ್ಞ ಫಲಗಳು ದೊರೆಯುತ್ತವೆ. ಅವರು ಸುಪುತ್ರಿಯರಾದರೆ ಈಗ ಪರಗಳನ್ನು ಸರಿಗೊಳಿಸುವ ಸೂಸ್ತ್ರಧಾರಕರಾಗಿ ತಂದೆ ತಾಯಿಗಳಿಗೆ ಮೋಕ್ಷದ ಹಾದಿಯನ್ನೇ ಕಲ್ಪಿಸುವರು. ಆದ್ದರಿಂದ ದೇವ, ಆದಿಶಕ್ತಿ ಕಳೆಯುಳ್ಳ ಅನೇಕ ಪುತ್ರಿಯರನ್ನು ಕಣಿಸಬೇಕೆಂದು ಬೇಡುವೆನು. ನಿನ್ನ ವಿವೇಕಕ್ಕೆ ಮೆಚ್ಚಿದನು ದಕ್ಷ ಬ್ರಹ್ಮ. ಯಾವ ಸುರಗಂಧರ್ವರ ಸುರಭೂಮಿಯಲ್ಲಿ ಪುತ್ರಿಯರ ವಾಸ್ತಲ್ಯವೆಂಬ ಒಂದು ಪವಿತ್ರ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ಆದಿಶಕ್ತಿ ಅನಂತ ರೂಪವನ್ನು ತಾಳಿ ಸುಂದರವಾಗಿ ಬರುತ್ತಾ ನಿನ್ನ ಪುತ್ರಿಯರನ್ನು ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಧರ್ಮಪತ್ನಿ ವೇದವತಿಯೊಡನೆ ಸುಖವಾಗಿ ಬಾಳು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಶಿವೋಹಂ. ಧನ್ಯವಾದ.